ಗೌರಿ ಇವತ್ತ ಚಂದ್ರಗ್ರಹಣ ಐತವ. ಅದಕ್ಕೆ ಏನು ಕೆಲಸ ಮಾಡಕ್ಕೆ ಹೋಗ್ಬಿಡವ. ಗ್ರಹಣ ಟೈಮ್ನಾಗ ಹೋಟೆಲ್ ಇದ್ದಾರು ದೇವ್ರ ಧ್ಯಾನ ಮಾಡ್ಬೇಕಂತ. ಧ್ಯಾನ ಮಾಡುವ. ಏ ಹೋಗ್ರಿ, ಏನೇನಾರು ಹೇಳ್ಕೊಂತ. ನನಗೇನು ಮಾಡ್ಬೇಕು ಏನು ಬಿಡ್ಬೇಕಂತ ಗೊತ್ತೈತಿ ನನಗೆ. ದೇವ್ರಂತ ತಿನ್ರಂತ ಏವ ನಿನಗಲ್ಲ ಅಂದ್ರೂ ನೀನು ಹೊಟ್ಯಾಗ ನನ್ನ ಮೊಮ್ಮಗ ಬೇಕತ್ತತಿ. ಅದ್ರ ಸಂಬಂಧ ಆದ್ರೂ ಮಾಡು. ಏನು ಹೇಳಿದ್ರು ಬರೀ ಎದುರು ಮಾತಾಡ್ತೀನಿ ನೋಡು. ಒಂದಿಟ್ಟು ದೊಡ್ಡರು ಹೇಳಕತ್ತಾರ ಕೇಳ್ಬೇಕು ಅನ್ನೋದು ಒಂದು ಇಟ್ಟಿಲ್ಲ ಲೇವ ನಿನಗೆ. ಓ ಯಾಕೆ ಜೋರ್ ಮಾತಾಡಕತ್ತೀರಿ? ಮೊನ್ನೆ ಮಗಳು ಬಂದಿದ್ಲಲ್ಲ, ಕಿವ್ಯಾಗ ತುತ್ತೂರಿ ಓದಿದ್ಲನ? ಯಾವ ನನ್ನ ಮಗಳು ನೀನು ಸುದ್ದಿಗೆ ಬರಂಗಿಲ್ಲ. ನೀನ ಹಾಕಿ ನೆನಪು ತೆಗೆಯೋದು, ಹಾಕಿ ನಿಂದು ಒಟ್ಟ ನೆನಪು ತೆಗಿಯಂಗಿಲ್ಲ. ನನ್ನ ಮಗಳು ಅಂತದೆಲ್ಲ ಕಲಿಸ್ಕೊಡಕ್ಕಿಲ್ವಾ? ಮಣಿಮುರಿಕೆಲ್ಲ ನನ್ನ ಮಗಳು. ಯವ್ವ ಏನಾತ್ಬೆ? ಇವತ್ತು ಗ್ರಹಣ ಐತವಾ, ಒಂದಿಟ್ಲು ಜಳಕ ಮಾಡು. ಗ್ರಹಣ ಇಡೋ ಟೈಮ್ನಾಗ ಏನು ಕೆಲಸ ಪಲ್ಸ ಮಾಡಬಾರ್ದು. ಆಕೆನೋ ಏನು ಕೆಲಸ ಮಾಡಂಗಿಲ್ಲ. ಆದ್ರೆ ನಿಂತಾವು ಊರು ಕತ್ತರಿಸ್ಕೊಳೋದು ಮತ್ತು ಒಟ್ಟು ಏನಾರ ಒಂದು ಮಾಡೋದು ಮಾಡ್ತಕ್ಕ. ಅದಕ್ಕೆ ಏನೂ ಮಾಡಬಾರ್ದವ. ಒಂದಿಟ್ಟು ದೇವ್ರ ಧ್ಯಾನ ಮಾಡು ಅಂತ ಹೇಳಿ ನೋಡಪ್ಪ. ಅದಕ್ಕೆ ಬಾಯಿ ಬಂದಂಗೆ ಮಾತಾಡಕತ್ತಾಳ ನೀನು ಹೇಳ್ತಿ. ಯಾಕ ಗೌರಿ ಅವ್ವ ನಮ್ಮ ಒಳ್ಳೇದಕ್ಕೆ ಹೇಳ್ತಾಳೆ. ಅವಾಗ ಎದುರು ಮಾತಾಡೋದನ್ನ ಸ್ವಲ್ಪ ದೊಡ್ಡವ್ರಿಗೆ ಹೇಳಿದ್ದು ಕೇಳಾಕಲ್ಲಿ. ಮಣ್ಣಿನೂ ಹಂಗೆ ಮಾಡಿದ್ಲಪ್ಪ ಕುಬ್ಸದ ದಿನ. ಒಬ್ರು ಹೇಳಿದ ಮಾತು ಕೇಳಿಲ್ಲ, ಬರೀ ತನ್ನ ರೆಡಿಗೆ ಇದ್ಲು. ಹೇಳಿದ್ರೆ ಅರ್ಥ ಆಗಂಗಿಲ್ಲ ಈ ಹುಡುಗಿಗೆ. ನನ್ನ ಜೀವನ ನನ್ನ ಇಷ್ಟ, ನೀವೇನು ಹೇಳೋದು? ಯಾಕ ನೀವು ಹೇಳ್ದಂಗೆ ಕೇಳ್ಬೇಕನ? ಇದೊಂದು ಕೂಸು ಹೊಟ್ಟೆಗೆ ಐತೆ ಅಂತೇಳಿ ಏನು ನಿಮ್ಮವ್ವ ನನ್ನ ನಿಯಂತ್ರಣ ಮಾಡಕ್ಕೆ ಬರ್ತಾಳ? ನನಗಂಕೂ ಆಗಂಗಿಲ್ಲ ನೋಡು. ಯಾಕ ಈಗ ಹೇಳ್ದಂಗೆ ಕೇಳ್ಬೇಕಾ ನಾನು? ನಮ್ಮ ಒಳ್ಳೇದಕ್ಕೆ ಹೇಳ್ತಿರ್ತಾರೆ ಹಿರಿಯರು ಅದಾರು, ಅದನ್ನ ಅರ್ಥ ಮಾಡ್ಕೊ. ನೋಡು, ನನಗೆ ಸಿಟ್ಟು ನೆತ್ತಿಗೇರಿಸ್ಬೇಡ. ಅವು ಹೇಳೋದಷ್ಟು ಕೇಳಾಕಲ್ಲಿ. ಇನ್ನು 1.5 ತಿಂಗಳ ಮುಗಿದು ಹೋತು. ಇನ್ನು 1.5 ತಿಂಗಳ ಆತಂದ್ರೆ ನೀನು ಯಾರೋ ನಾನು ಯಾರೋ. ನಿನಗೆ ಹೆಂಗೆ ಬೇಕು ಹಂಗೆ ಜೀವನ ಮಾಡು. ನೀನು ಸ್ವತಂತ್ರವಾಗೇ ಬದುಕು. ನೀನು ಸ್ವತಂತ್ರತೆಗೆ ನಾನು ಅಡ್ಡಿ ಮಾಡಂಗಿಲ್ಲ. ಈಗ ನಮ್ಮ ಮನ್ಯಾಗದಿ ಅಂದ್ರೆ ನಾವು ಹೇಳ್ದಂಗೆ ನೀ ಕೇಳೇಬೇಕು. ಯವ್ವ ಮನ್ಸಿಗೆ ಬೇಸರ ಮಾಡ್ಕೊಂಡು ಈ ಹುಡುಗಿ ಏನಾರ ಜೀವ ಕಪಾಯದ ಮಾಡ್ಕೊಂತೀನಿ. ಯವ್ವ ಯಾಕೆ ಹಿಂಗತಿ ಮಾಡ್ತೀನವ ಯವ್ವ? ನನಗೊಂದು ಅರ್ಥನ ಬಂದು ಅವ್ರಪ್ಪ ಬಂದು ಕೇಳಿದ್ರೆ ನಾ ಏನು ಹೇಳಿ? ಇದು ನನ್ನ ಗಂಡ ಬುದ್ಧಿಲ್ಲ. ಬಾಯಿಗೆ ಬಂದಂಗೆ ಮಾತಾಡಿ ನಾ ಹುಡುಗಿಗೆ ಅಂದಲ್ಲ. ನಾ ಹುಡುಗಿ ಮನಸ್ಸಿಗೆ ತಗೊಂಡು ಮನೆ ಬಿಟ್ಟು ಹೋಗಿತಿ. ರೇಣವ ಎದ್ದೆ? ಎದ್ದು ನೋಡ ಶೋಭ, ನೀ ಎದ್ದೆವ? ನಾ ಮುಂಜಾನೆ ಹೋಗುಂದಾಗ ನಿನ್ನ ಸೊಸಿನ ರಂಗೋಲಿ ಹಾಕಿದ್ಲ ದಿನ. ಇವತ್ತ ಲಕ್ಷ್ಮ ಹಾಕಕತ್ತಿದ್ಲ. ಯಾಕತ್ತಂಗೆ ನೀ ಹಾಕಕತ್ತಿ ರಂಗೋಲಿ? ನಿಮ್ಮ ಮೊಯ್ನಿ ಹೋದ್ಲನ ಅಂತ ಅನ್ನೆ. ಇಲ್ಲ ಆಕೆ ಮನ್ಯಾಗ ಇಲ್ಲ ಅಂತ ಅಂದ್ಲ. ನನ್ನ ಮಗಳಿಗೆ ಬುದ್ಧಿ ಇರಕ್ಕಿಲ್ಲನ? ಒಡದ್ ಗಡಿಗೆ ಬಾಯಿ ಅಂತದ. ಆಗಲಿ ಎಲ್ಲರ ಮುಂದೆ ಹೇಳಿಬಿಡ್ತತಿ. ಅದಕ್ಕೆ ಎಲ್ಲೂ ಹೇಳತ್ತಂಗೆ ನಿಮ್ಮ ಮೊಯ್ನಿ ಅಂತ ಕೇಳಿನಿ. ಏನು ಮಿಸಗ್ಲಿಲ್ಲವ ಹುಡುಗಿ. ಮನ್ಯಾಗ ಅದಾಳ ಇಲ್ಲ? ಮನ್ಯಾಗ ಅದ ಯವ್ವ. ಮನೆ ಬಿಟ್ಟು ಎಲ್ಲರೂ ಹೋಗಂದೇನ? ಮನ್ಯಾಗ ಅದ. ಅದು ಸಾರಿಗಡಿ ನಿಂತ ಗನ್ನಾಗ ಹೇಳೈತಿ. ಇವತ್ತ ಬೇದು ರಂಗೋಲಿ ಹಾಕಕತ್ತೀನಿ, ಅದಕ್ಕೆ ಹಂಗತಿ ಹೇಳೈತಿ ಬಿಡೋದು. ಮನ್ಯಾಗ ಅದ ಎಲ್ಲಿ ಹೋಗನ್ ನನ್ನ ಸೊಸಿ? ಅದಕ್ಕೆ ನೀವು ನಾನು ಎಲ್ಲಿ ಅರ್ಜುನ ಕರ್ಕೊಂಡು ಹೋದ್ನೇನ ಹೊಳ್ಳಿ ಅಂತೇಳಿ ಅಂತನ್ನೆ. ರಂಗಪ್ಪಣ್ಣ ಮನ್ಯಾಗ ಇರಂಗಿಲ್ಲನ? ಹೊಲ್ದಾಗ ಇರ್ತಾನಂತ. ಯಾಕ ಮನ್ಯಾಗ ಜಗಳ ಮಾಡ್ರೇನ? ಇಲ್ಲವಾ ಹಂಗೇನಿಲ್ಲ. ಅಂದ್ರೆ ಮನೆ ಒಂದು ಹೇಳಕ್ಕಾಗತ್ತಾ? ಗಂಡ ಹೆಂಡತಿ ಬಂದಾರ, ಅದಕ್ಕೆ ಇಲ್ಲೇನಿರೋದು ಬಿಡು ಅಂತೇಳಿ ಅಲ್ಲೇ ತೋಟಕ್ಕೆ ಹೋಗಿರ್ತಾನ. ಆಮೇಲೆ ನಮ್ಮ ಲಕ್ಷ್ಮಿದೊಂದು ಎಕ್ಸಾಮ್ ಐತಲ್ಲ, ಅದಕ್ಕೆ ಅಲ್ಲೇ ತೋಟದಾಗ ಓದ್ಕೊಂತಿರ್ತಾ. ಇಲ್ಲೇ ಗನ ಕಿರಿಬಿಡಿಯವ ಯವ್ವ. ಅದ್ರ ಬೇರೆ ಈಗ ಹೋಳಿ ಹುಣಿವೆಲ್ಲ ಇವನ್ನ ಹಲಿಗೆ ಬಾರಿಸ್ತಿರ್ತಾರ. ನನಗೆ ಓದ್ಕೊಳಕ್ ಆಗಂಗಿಲ್ಲ ಅಂತ ಅವರಪ್ಪ ಹಂಗಾರ ಅಲ್ಲೇ ಬಾರವ ಅಂತ ನಾನು ಬುತ್ತಿ ಅದು ತೊಗೊಂಡು ಹೋಗಿ ಅಲ್ಲೇ ಕೊಟ್ಟಿರ್ತೀನಿ. ಅಲ್ಲೇ ಇರ್ತಾರ. ಕಾಯಿಪಲ್ಲೆ ಒಂದು ಹಾಕಿ ಯವ್ವ, ಇವು ನರಿದೊಂದು ಕಾಟ ಮತ್ತು ಮನುಷ್ಯರ ಕಾಟನೂ ಹಂಗೆ ಹೆಚ್ಚಾಗೈತಿ. ಅದಕ್ಕೆ ನಮ್ಮವ ಅಲ್ಲೇ ತೋಟದಾಗ ಮಕ್ಕೊಂಡು ತಿನ್ಬಿಡು ಅಂತ ಅಂದ. ಹೌದಾ? ನಾ ಎಲ್ಲೇ ಏನೋ ಜಗಳ ಆಗೈತೇನೋ ಅಂತ ಅನ್ಕೊಂಡೆ. ಅಂದ್ರೆ ನಿಮ್ಮನೆ ಮುಂದೆ ಕಿಪ್ಪೆದಲ್ಲ ಆಯ್ಕೆಂದ್ಲವ. ಏನೋ ಒಂದು ಖುಷಿನ ತಂದಿರಂತಲ, ಅದ್ರ ಸಂಬಂಧ ಏನೋ ರಂಗಪ್ಪಣ್ಣ ಮನೆ ಬಿಟ್ಟು ಹೋಗ್ಯಾನ ಅಂತೇಳಿ ಅಂದ್ಲವ. ಇವ ತನ್ನ ಮನೆ ನೋಡ್ಕೊಂಡು ನನ್ನ ಮನೆಗೆ ಏನು ನೋಡಕೊಂತಾಳ? ತನ್ನ ಮನೆ ಹೆಗ್ನಾನ ಸತ್ತು ಬಿದ್ದತಿ. ಇವ ದಿನ ಗಂಡ ಕುಡಿದು ಬರ್ತಾನ. ಅವು 2 ಮಕ್ಳಿದ್ರೆ 2 ಕುಡುಕ್ರ. ಸ್ವಸ್ಥೆಯಾಗಿ ಮಕ್ಕಳಿಗೆ ಬಾಳೆನೇ ಇಲ್ಲ. ತನ್ನ ಮನೆ ನೋಡ್ಕೊಂಡ್ಬಿಟ್ಟು ಇನ್ನೊಬ್ರ ಮನೆ ದಿನಕ್ಕೆ ನೋಡಿ ಇನ್ನೊಬ್ರ ಮನೆ ಆಡ್ಕೊಳಕ್ ಹೋಗ ಮಾ ಸುಂದ್ರಿ. ಹೌದವ ಯವ್ವ, ಈಗೆಲ್ಲರೂ ಹಂಗಾದಾರ. ಸರಿವಾ. ಇದನ್ನ ಮೆಂತೆ ಪಲ್ಯ ಬಾ ತಂದಿದ್ನಾ ನಮ್ಮ. ಅದಕ್ಕೆ ಆಕಿ ತಿಪ್ಪಗೆ ಒಂದು ಕೊಟ್ನೆ, ಆಕೆ ಮಲ್ಲಕ್ಕಗೆ ಒಂದು ಕೊಟ್ನೆ. ನೀನು ಒಂದು ಶಿವ್ರು ತಗೋ. ಸರಿ ಬರ್ತೇನೆ ತಗೋರಿ. ನಾವು ಈ ಪರ ಗುಡ್ಸಿನಾರ ಬಂದ್ರು. ಏನ್ರಿ ಗೌಡ್ಸಿನಾರ ಇತ್ತಾಗ ನಮ್ಮ ಮನ್ಯಾಗ ಹಾದಿರಿ? ಏನು ಸೊಬಕ್ಕ ಆರಾಮದಿಯಾ? ನಿನ್ನ ಸಸಿ ಏನು ಹಾಡದ್ಲ? ಹೆಣ್ಣು ಹಡ್ದಾಳ್ರಿ. ಹೆಣ್ಣು ಹೆಡ್ದ ಅಂತೇಳಿ ಏನಯ್ಯವ ರಾಗ ತೆಗೆದು ಹೇಳ್ತಿ? ಏನು ಬಿಟ್ಟು ಬೇಸರ್ತಿ ಮೇಲೆ ಹೇಳಾಕತ್ತಿಯಲ್ಲ? ಯಾಕೆ ಹೆಣ್ಣು ಅಂದ್ರೆ ಅಷ್ಟು ಅಸಡ್ಯನ ನಿಮ್ಮ? ಏನು ಬಿಡ್ರಿ ಗೌಡ್ಸಿನಾರ, ಏನು ಹೆಣ್ಣು ಹುಡ್ತಂದ್ರೆ ಖರ್ಚು ಭಾಳ. ಲಗ್ನ ಮಾಡಿಕೊಡ್ಬೇಕು, ಸಾಕ್ಬೇಕು, ಮತ್ತು ಇನ್ನೊಬ್ರು ಮನೆಗೆ ಈಡು ಮಾಡಿಕೊಡ್ಬೇಕು. ಅದೊಂದು ಸಂಕಟ ಅಲ್ರಿ ನಿಮ್ಗೇನವ ದೊಡ್ಡವ್ರಿಗೆ? ಯಾವುದು ದಾಡ್ದಲ್ಲ, ನಮ್ಗೆ ಅದೊಂದು ಸಂಕಟ. ಹೆಣ್ಣು ಹುಡ್ತಂದ್ರೆ ಸಾಕು ಯವ್ವ. ಹೆಂಗೆ ಲಗ್ನ ಮಾಡ್ಕೊಡೋದೇ ವರದಕ್ಷಿಣೆ ಕೊಟ್ಟಂತೇಳಿ? ಯಾಕ ಅದೇ ಹೆಣ್ಣು ಹುಡುಗಿನ ಚಂದಾಗ ಸಾಲಿ ಕಲಿಸಿದ್ರಿ ಅಂದ್ರೆ ಆಕಿನ ದುಡ್ಡು ತಂದು ಹಾಕ ಇಲ್ಲ. ಹಂಗತಿ ಯೋಚನೆ ಮಾಡ್ರಿ. ಬರೀ ಲಗ್ನದ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ.
ಸರಿ ರೀ ಗೌಡ್ಸಿ ಏನಾರ ಕಟ್ಗೆ ಒಟ್ಟು ಒಳಗೆ ಹಾಕೊಂತೀನಿ ರೀ ಹೋಳಿ ನೀವು ಒಂದ ಒಟ್ಟು ಕಟ್ಗೆ ತುಡು ಮಾಡ್ಕೊಂಡು ಹಾಕೊಂಡ್ಬಿಡ್ತಾವು. ಹೌದೌದು ಹಂಗ ಮಾಡ್ತಾವ. ಬಾರ ಬರೋಕ್ಕ ಏನು ದೂರ ಬಂದಿಲ್ಲ ಕೃಷ್ಣ ರುಕ್ಮಿಣಿಯರು ಬಂದಿದ್ರ ಪಾಂಡಪ್ಪಣ್ಣಗ ಒಂದಿಟ್ಟು ತಿಳಿಸಿ ಹೇಳಿ ತಾಯಿ ತಂದಿ ಮಗಳನ್ನ ಒಂದು ಮಾಡಿ ಬಂದ್ ನೋಡಿ ಈಗ. ನೀ ಏನು ಮಾಡಕತ್ತಿ? ಯಾಕೆ ಮಕ ಸಪ್ಪೈತಲ್ಲ ಏನೈತಿ? ಇವ ಏನು ಕೇಳ್ತಿ ಬಾರಿ ಇವ ಪರೋಕ್ಕ ನಮ್ಮವ ನನ್ನ ಸೊಸಿಗೆ ಸಡಾ 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 ಅಂದ್ಬಿಟ್ಟನ ಪರೋಕ್ಕ ಹಾಕಿ ಮನಸ್ಸಿಗೆ ತಗೊಂಡು ಪಿಸಿ ಪಿಸಿ ಮನಿ ಬಿಟ್ಟು ಹೋಗ್ಬಿಟ್ಟೈತಿ ಹುಡುಗಿ ಎತ್ತಾಗ ಹೋಗಿತ್ತಂತ ಗೊತ್ತಾಗವಲ್ದು. ಅಯ್ಯೋ ಶಿವನ ಅದಕ್ಕೇನು ಬಂದಿತ್ತ ಇವ ಅದ್ಯಾಕೆ ಹೋತ್ ಹುಡುಗಿ? ಇವ ಸಡ ಸಡ ಮಾತಾಡೇನ ಪರೋಕ್ಕ ಹೋಗ್ಬಿಟ್ಟಾಳೋ ಇವ ಎಲ್ಲೇ ಜೀವಕ್ಕೆ ಏನಾರ ಮಾಡ್ಕೊಂಡಾಳೋ ಏನೋ ಅಂತ ಅನ್ಸಕತ್ತೈತಿ. ಮುಂಜೆ ಹೊತ್ತ ಓಡಿಸ್ಕಸಿ ನಮ್ಮ ಅರ್ಜುನನ್ನ ನೋಡ್ಕೊಂಡ್ ಬಾಯಪ್ಪ ಅಂತೇಳಿ ಎಲ್ಲ ಇಡೀ ಊರು ಹುಡುಕಿಡಿನವ ಇವ ಎಲ್ಲಿ ಸಿಗವಲ್ಲ. ಏನು ಮಾಡ್ಲತ್ತ ಗೊತ್ತಾಗಲ್ದೆ ಪರೋಕ್ಕ. ಹೌದಾ ಹಂಗೇನಾಗಿರಂಗಿಲ್ಲ ತಗೋರ. ಅಯ್ಯಯ್ಯ ಪಾಪ. ಬಸ್ ಅಂತರೂ ಹತ್ಕೊಂಡ್ ಬಂದ್ಬಿಟ್ಟೆ. ಇನ್ನು ಮುಂದಿನ ದಾರಿ ಎತ್ತಾಗ ಹೋಗ್ಲಿ ನಾನು? ನನ್ನ ತವ್ರ ಮನೆಗೆ ಹೋಗಿನಂದ್ರೆ ಅಪ್ಪ ಯಾಕೆ ಬಂದವ ಏನಾತವ ಅಂತ ಕೇಳ್ತಾನ. ಇದ್ದಿದ್ದು ಹಕ್ಕಿಕತೆ ಹೇಳಿದ್ನಿ ಅಂದ್ರೆ ಅಪ್ಪ ನೊಂದ್ಕೊಂತಾನ. ಈ ವಯಸ್ಸಿನಾಗ ಅಪ್ಪಗೆ ತ್ರಾಸ ಕೊಡೋದು ಸರಿಯಲ್ಲ. ಬೇಡ ಬೇಡ ನನ್ನ ತವ್ರ ಮನೆಗೆ ಹೋಗಂಗಿಲ್ಲ. ಇನ್ನೆಲ್ಲಿಗೆ ಹೋಗಲಿ? ಅಲ್ಲಿ ಡ್ರೈವರ್ ಅನ್ನಾರ ನಿಂತಾರ. ಇದು ಯಾವ ಊರಿಗೆ ಹೋಗುತ್ತೆ ಅಂತ ಕೇಳ್ತೀನಿ ತಡಿ. ಅನ್ನಾರ ಇದು ಯಾವ ಊರಿಗೆ ಹೋಗುತ್ತೆ ರೀ ಬಸ್? ನೀ ಯಾವ ಊರಿಗೆ ಹೋಗ್ಬೇಕು ಹೇಳವ? ಅದು ಅಲ್ಲ ಇದು ಯಾವ ಊರಿಗೆ ಹೋಗುತ್ತೆ ಹೇಳ್ಬಿಡ್ರಿ ನಂಗೆ. ಇದು ಕುಂದಾಪುರಿಗೆ ಹೋಗುತ್ತೆ. ಸರಿ ಹಂಗಾದ್ರೆ ಕುಂದಾಪುರಕ್ಕೆ ಹೋಗ್ಬಿಡ್ತೀನಿ. ಅನ್ನಾರ ಇನ್ನೂ ಬಸ್ ಬಿಡೋದು ಭಾಳ ತಗತ್ತನ್ರಿ? ಒಂದು 10-15 ನಿಮಿಷ ನಿಂದಿರ್ತೈತಿವ. ಸೀಟ್ ಎಲ್ಲ ಖಾಲಿ ಅದಾವ ತಗೋ. ಸರಿ ಆಯ್ತು ಹಂಗಾದ್ರೆ ನೀರಿನ ಬಾಟ್ಲಿ ತರ್ತೀನಿ ಹೋಗಿ. ಈ ಹೆಣ್ಮಾಳು ಎಲ್ಲಿ ನೋಡೀನಿ ಎಲ್ಲಿ ಒಟ್ಟು ಎಲ್ಲಿ ನೋಡೀನಿ ಅಂತ ಅನ್ಸಕತ್ತೈತಿ. ಆದ್ರೆ ಎಲ್ಲಿ ಅಂತ ನೆನಪು ಬರೋವಲ್ದು. ಅವನ್ನ ಮರು ಒಂದು ಹೆಚ್ಚಾಗ್ಬಿಟ್ಟೈತಿ ಈಗ. ಒಟ್ಟು ಎಲ್ಲಿ ನೋಡೀನಿ ಎಲ್ಲಿ ಅಂಥೇಳಿ ನನಗೆ ತಲೆಯಾಗ ಬರೋವಲ್ದಲ್ಲ. ಈ ಹೆಣ್ಮಾಳು ಹಾಂ ನೆನಪಿ ಬಂತು. ನಮ್ಮ ರಂಗನ ಸೊಸಿ ಅಲ್ಲ ನೀಕಿ. ಈ ಹೆಣ್ಮಾಳು ಇಲ್ಲೇ ಕದಳ ಅದು ಒಬ್ಬೇಕೆ. ತಡಿ ಹೋಗಿ ಮಾತಾಡ್ಸಿ ಬಿಡ್ತೀನಿ. ಏ ತಂಗಿ ತಂಗಿ ನಿಂದ್ರವ ಇಲ್ಲೇ. ಅಯ್ಯೋ ಈ ಹೆಣ್ಮಾಳು ಹೆಸರ ನನ್ನ ಬಾಯ ಬರೋವಲ್ದು. ಹಂಗೆ ಮುಂದಕ್ಕೆ ಹೊಂಟ ಹೆಣ್ಮಾಳು. ಏ ತಂಗಿ ನಿಂದ್ರ ಬೇ ಇಲ್ಲೇ. ಹೇಳ್ರಿ ಅಜ್ಜಾರ. ನೀನು ನಮ್ಮ ರಂಗಪ್ಪನ ಸೊಸೆ ಅಲ್ಲ ಬಿ? ಹ್ಞೂ ಅನ್ನಂದ್ರೆ ಬೇಡ ಬೇಡ. ನಮ್ಮ ಮಾವ ಇವ್ರಿಗೆ ಗೊತ್ತಿರ್ಬೇಕು. ಇವರು ನಮ್ಮೂರಾರ ಇರ್ಬೇಕು. ಅಲ್ಲಂತ ಹೇಳ್ತೀನಿ. ನಾ ಅಲ್ರಿ. ಏ ಇಲ್ವಾ ಯಾಕೆ ಸುಳ್ಳು ಹೇಳ್ತಿ? ನಮ್ಮ ರಂಗನ ಸೊಸಿನ ಅಲ್ಲನ ಯಾಕವಾ? ಇಲ್ಲಿ ಯಾಕೆ ಬಂದಿ? ನಾ ಅಲ್ರಿ. ಹೇ ಸುಳ್ಳು ಹೇಳ್ತೀನಿ ನೀನು. ನಾ ಹೇಳ್ತೀನಿ ನೀನು ನಮ್ಮ ರಂಗನ ಸೊಸಿನ. ಯಾಕವಾ ಬಡ್ದಾಡಿ ಬಂದಿಯೇನ? ಮತ್ತು ನೀನು ಕೂಡ ಯಾರೂ ಇಲ್ಲ ಹಂಗೇನಾರೈತೆ ತಂದು ಹೇಳು. ನಾ ಎಲ್ಲ ಬಗೆಹರಿಸ್ತೀನಿ. ರಂಗ ನಾ ಹೇಳ್ದಂಗೆ ಕೇಳ್ತಾನ. ನಮ್ಮ ಮಾವರು ನಿಮ್ಗೆ ಏನಾಗ್ಬೇಕ್ರಿ? ನೋಡವಾ ಇಟ್ಟೋತನ ಯಾರು ಅಂತ ಗೊತ್ತಾಗಲಿಲ್ಲ ಅಂದು. ಈಗ ನೋಡಿದ್ರೆ ನಮ್ಮ ಮಾವರು ನಿಮ್ಗೆ ಹೆಂಗೆ ಗೊತ್ತಂತಿ? ನಿಮ್ಮ ಮಾವನ ಅಲ್ಲ ಅನ್ಬಿ ನಮ್ಮ ಹೊಲ ಮಾಡ್ತಿದ್ದ. ನಿಮ್ಮ ಅತ್ತಿಯರು ಅದ್ರ ಏನವರು ಮತ್ತು ಇವರು ಪಾರವ ಆಕೆ ನಾನು ಹೇಳ್ತೀವಿ. ನೀ ನಾನು ನೋಡಿಲ್ಲ ಅಂತಂಗಿ. ನಾ ನಿಮ್ಮನ್ನು ನೋಡಿಲ್ರಿ ಆದ್ರೆ ಪಾರ್ವತಿ ಯಾರು ನೋಡೇನ್ರಿ. ಹೌದಣ್ಣ ಇಲ್ಲಿ ಯಾಕದೀವಿ ಏನಾಯ್ತು? ಒಬ್ಬೇಕೆ ಬಂದು ಏನು ತವ್ರ ಮನೆಗೆ ಹೊಂಟಿದ್ದೇನೋ ಅದು ಒಬ್ಬೇಕೆ. ಅರ್ಜುನ್ ಹಾಗೆಲ್ಲ ಬಿಡಂಗಿಲ್ಲಲ್ಲವ. ಇಲ್ಲ ಅಂದ್ರೆ ನಿಮ್ಮ ಹತ್ತಿರ ನೀನು ಕೂಡಿರ್ತಿದ್ಲು. ಯಾಕೆ ಬೇತಂಗಿ ಏನಾಗೈತಿ? ಅದು ಏನೂ ಇಲ್ರಿ. ಇಲ್ಲವ ಯಾಕ ನೀ ಸುಳ್ಳು ಹೇಳ್ತಿ ಅನ್ಸಕತ್ತತಿ. ಹಾಗೆಲ್ಲ ನಿಮ್ಮ ಮಾವ ನಿಮ್ಮ ಅತ್ತಿ ನೀನು ಒಬ್ಬೇಕಿನ ಕಳ್ಸಂಗಿಲ್ಲ. ಕರೆ ಹೇಳ್ಬಿ ನನ್ನ ಮುಂದೆ ಏನು ಜಗಳ ಮಾಡಿ ಬಂದಿಯೇನ? ಅದು ಅದು ನೋಡುವ ನಾನು ನಿನ್ನ ತಂದೆ ಸಮ ಅನ್ಕೋ. ಏನಿದ್ರು ನನ್ನ ಮುಂದೆ ಹೇಳು ನಾ ಬಗೆಹರಿಸ್ತೀನಿ. ಅದ್ರಿ ಇಷ್ಟ ಆಯ್ತು ರೀ. ನನ್ನ ಸಂಬಂಧ ನಮ್ಮ ಮಾವರು ಅಲ್ಲಿ ಹೋಗಿರೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ಬಂದೀನಿ ರೀ. ಇಷ್ಟಕ್ಕೆ ಮನೆ ಬಿಟ್ಟು ಹೋಗುದು ಅನ್ಬಿ. ತಾಯಿಲ್ಲ ತಬ್ಲಿ ನೀನು. ನಿಮ್ಮ ಅತ್ತಿ ಏನು ತಿಳ್ಕೊಳಕ್ಕಿಲ್ಲ. ನಡಿ ನಾ ಎಲ್ಲ ನಿಮ್ಮ ಮಾವಾಗ ಹೇಳ್ತೀನಿ ನಡಿ. ಬ್ಯಾಡ್ರಿ ಎಲ್ಲ ನನ್ನಿಂದ ಆಗೈತಿ ಇಷ್ಟೆಲ್ಲ. ಆ ಖುಷಿನೂ ತಬ್ಲಿ ಮಾಡಿ ಹೊಂಟಲ್ವಾ ನೀನಂಕೂ ತಬ್ಲಿ ಆಗಿ ಬೀಳ್ತಿ. ಆ ಖುಷಿನೂ ತಬ್ಲಿ ಮಾಡಿ ಹೋಗುದನ? ನಿಮ್ಮ ಅತ್ತಿ ಎಷ್ಟು ತಿಂದ ಕೇಳಿ ನೋಡುನು. ಆ ಖುಷಿನ ಮಕ ನೋಡಾದ್ರೂ ನೀ ಬರ್ಬೇಕು ನಾನು ಕೂಡ. ನಾ ಎಲ್ಲ ಬಗೆಹರಿಸ್ತೀನಿ ಬಾ.